ಸೂರ್ಯವಂಶಿ ಮೂವಿ ಶುರುವಾಗುತ್ತೆ. ನಮ್ಮ ಹೀರೋನ ಅಪ್ಪ ಅಮ್ಮ ಮುಂಬೈನ ಯಾವುದೋ ಒಂದು ಬಜಾರ್ ನಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ನಡ್ಕೊಂಡು ಹೋಗ್ತಿದ್ದಾಗ ಒಂದು ದೊಡ್ಡ ಬಾಂಬ್ ಸ್ಫೋಟ ಆಗತ್ತೆ. ಸಡನ್ಲಿ ನಮ್ಮನ್ನ ಒಂದು ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗ್ಬಿಡ್ತಾರೆ. 1993 ನಲ್ಲಿ ಒಂದು ಬಾಂಬ್ ಸ್ಫೋಟ ಆಯ್ತು. ಆ ಬಾಂಬ್ ಸ್ಫೋಟದ ತನಿಖೆಯನ್ನ ನಮ್ಮ ಕಬೀರ್ ಅವರು ಕೇವಲ 2 ದಿನದಲ್ಲಿ ಮುಗಿಸ್ಬಿಟ್ರು. ಬಟ್ ಆ ಸ್ಫೋಟದ ಹಿಂದಿರುವ ಮಾಸ್ಟರ್ ಮೈಂಡ್ ಗಳಲ್ಲಿ ಇಬ್ರು ಎಸ್ಕೇಪ್ ಆಗ್ಬಿಟ್ರು. ಇಬ್ರಲ್ಲೊಬ್ಬ ಇರಾನ್ ಓಡೋದ, ಮತ್ತೊಬ್ಬ ಪಿಒಕೆ ಹೋದ. ಪಿಒಕೆಯಲ್ಲಿ ಯಾರು ಇರೋದು? ಜಾಕಿ ಶ್ರಾಫ್. ಜಾಕಿ ಶ್ರಾಫ್ ಯಾರು? ದೊಡ್ಡ ಟೆರರಿಸ್ಟ್. ಇವಯ್ಯ ತಾನ್ ಟೆರರಿಸ್ಟ್ ಅಲ್ಲ ಅಂತ ತನ್ನ ಮಗನು ಟೆರರಿಸ್ಟ್ ಮಾಡೋನೆ. ಸೊ ಜಾಕಿ ಶ್ರಾಫ್ ಮಗನ್ನ ಏನ್ ಮಾಡಿದ್ರು ನಮ್ಮ ಆರ್ಮಿನವರು ಪಟ್ಟಸೆ ಹೆಡ್ ಶಾಟ್ ಮಾಡಿದ್ರು. ಜಾಕಿ ಶ್ರಾಫ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಸೊ ಈಗ ರಿವೆಂಜ್ ಬೇಕು. ಅದ್ರ ಜೊತೆಗೆ ಜಾಕಿ ಶ್ರಾಫ್ ನ ಚಿಕ್ಕ ಮಕ್ಕಳು ಲಂಡನ್ ಅಲ್ಲಿ ಓದ್ತಾ ಇರ್ತಾರೆ. ಅವರು ಸಹ ಈಗ ವಾಪಸ್ ಬಂದ್ಬಿಡ್ತಾರೆ. ಓದೋದ್ ಬಿಟ್ಬಿಟ್ಟು ನಾವು ರಿವೆಂಜ್ ತಗೊಂತೀವಿ, ನಾವು ಟೆರರಿಸ್ಟ್ ಆಗ್ತೀವಿ ಅಂತ ಹೋಗ್ತಾರೆ. ಸೊ ಎಸ್ಕೇಪ್ ಆದ ಕಳ್ಳ ಏನ್ ಮಾಡೋನೆ? ಈ ತರ ಭಯಾನಕ ಟೆರರಿಸ್ಟ್ ಜಾಕಿ ಶ್ರಾಫ್ ಹತ್ರ ಹೋಗೋನೆ. ಎಸ್ಕೇಪ್ ಆದವನ ಹೆಸರೇನು? ಬಿಲಾಲ್. ರೂಮರ್ಸ್ ಏನಿದೆ ಅಂದ್ರೆ ಈ ಟೆರರಿಸ್ಟ್ ಇಂಡಿಯಾದಿಂದ ಎಸ್ಕೇಪ್ ಆಗೋಕೆ ಮುಂಚೆ ಭಾರತದಲ್ಲಿ 600 kg ಅಷ್ಟು RDX ಅನ್ನ ಅವತ್ತಿಟ್ಬಿಟ್ಟಿದ್ದಾನೆ ಅಂತ. ಅವತ್ತಿಟ್ಬಿಟ್ಟು ಎಲ್ಲೋದ? ಜಾಕಿ ಶ್ರಾಫ್ ಹತ್ರ ಹೋದ. ಮೂವಿನಲ್ಲಿ ಜಾಕಿ ಶ್ರಾಫ್ ಅವರ ಹೆಸರು ಓಮರ್ ಅಂತ. ಸೊ ನಾವ್ ಇನ್ನು ಮುಂದೆ ಜಾಕಿ ಶ್ರಾಫ್ ರನ್ನ ಓಮರ್ ಅಂತಲೇ ಕರೆಯೋಣ. ಈಗ ಓಮರ್ನ ಒಬ್ಬ ಮಗ ಇಂಡಿಯಾಗೆ ಬರ್ತಾವನೆ ಭಯೋತ್ಪಾದನೆ ಮಾಡ್ಬೇಕು ಅಂತ. ಅವನ ಜೊತೆ 40 ಜನ ಸ್ಲೀಪರ್ ಕೋಚ್ ಭಯೋತ್ಪಾದಕರು ಬಂದವ್ರೆ. ನಾಟ್ ಸ್ಲೀಪರ್ ಕೋಚ್, ಸ್ಲೀಪರ್ ಸೆಲ್ಗಳು ಬಂದವ್ರೆ. ಈ ಸ್ಲೀಪರ್ ಸೆಲ್ಗಳು ಒಂಥರ ಮಲಗಿರುವ ಭಯೋತ್ಪಾದಕರ ತರ. ಇವರಿಗೆ ಕಾಲ್ ಬರೋವರೆಗೂ ಇವರು ಭಯೋತ್ಪಾದಕರು ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ನಾರ್ಮಲ್ ನಾಗರಿಕರ ತರ ನಮ್ಗಳ ಮಧ್ಯಾಹ್ನ ಸೇರ್ಕೊಂಡ್ಬಿಡೋದು. ಈಗ 21 ಮುಂಬೈನಲ್ಲಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ನಲ್ಲಿ ಈ ಟೆರರಿಸ್ಟ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರೆ. ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಂದ್ರೆ ಟೆರರಿಸ್ಟ್ ಗಳನ್ನೆಲ್ಲ ಮಟ್ಟ ಹಾಕೋಕಿರುವ ಪೊಲೀಸ್ ನವರ ಬ್ರಾಂಚ್. ಈ ಬ್ರಾಂಚ್ ನ ಲೀಡರ್ ಯಾರು? ಕಬೀರ್. ಇವರೆಲ್ಲ ಈಗ ಭಯೋತ್ಪಾದಕರ ಬಗ್ಗೆ ಡಿಸ್ಕಸ್ ಮಾಡ್ತಾವ್ರೆ. ಓಮರ್ ನ ಮಗ ರಾಜಸ್ಥಾನದಲ್ಲಿ ಯಾವುದೋ ಒಂದು ಹೋಟೆಲ್ ನಲ್ಲಿ ಇದ್ದಾನೆ. ಅವನ ಅಡ್ರೆಸ್ ನಮಗೆ ಸಿಗ್ಬಿಟ್ಟಿದೆ. ಅವನ್ನ ಹಿಡಿಯೋದಕ್ಕೆ ನಾವು ಒಬ್ಬ ಆಫೀಸರ್ ನ ಕಳಿಸ್ತಾ ಇದೀವಿ ಅಂತ. ಯಾರದು ಆಫೀಸರು? ಸೂರ್ಯವಂಶಿ. ಇಟ್ಸ್ ನಾಟ್ ಸೂರ್ಯವಂಶಿ, ಇಟ್ಸ್ ಸೂರ್ಯವಂಶಿ ವಿತ್ ಸ್ಲೋ ಮೋಷನ್. ನೆಕ್ಸ್ಟ್ ಇನ್ ರಾಜಸ್ಥಾನಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ಸೂರ್ಯವಂಶಿ ಅವರು ಬರ್ತಾರೆ. ಯಾಕೆ ಬರೋದು? ಆ ಟೆರರಿಸ್ಟ್ ನ ಹಿಡಿಯಕ್ಕೆ. ಆ ಟೆರರಿಸ್ಟ್ ಏನ್ ಮಾಡ್ತಿರ್ತಾನೆ? ರಾಜಸ್ಥಾನದಲ್ಲಿ ಯಾವುದೋ ಒಂದು ಹೋಟೆಲ್ ನ ನಡೆಸ್ತಿದ್ದೀನಿ ಅಂತ ನಾಟಕ ಆಡ್ತಿರ್ತಾನೆ. ಆದ ಕಾರಣ ಈ ಭಯೋತ್ಪಾದಕನ ಹಿಡಿಯೋದಕ್ಕೆ ಸೂರ್ಯವಂಶಿ ಅವರು ಬರ್ತಿದ್ದಾರೆ ಸ್ಲೋ ಮೋಷನ್ ಅಲ್ಲಿ. ಸ್ಲೋ ಮೋಷನ್ ಅಲ್ಲಿ ಬರೋದನ್ನ ಭಯೋತ್ಪಾದಕ ನೋಡ್ಬಿಡ್ತಾನೆ. ಇವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ. ಫಸ್ಟ್ RPG ತಗೊಂತಾನೆ, ಶೂಟ್ ಮಾಡ್ತಾನೆ ಸೂರ್ಯವಂಶಿ ಅವ್ರ ಕಡೆ. ಸೂರ್ಯವಂಶಿ ಅವರು ಎಸ್ಕೇಪ್ ಆಗ್ತಾರೆ ಸ್ಲೋ ಮೋಷನ್ ಅಲ್ಲಿ. ನೆಕ್ಸ್ಟ್ 2 ಕಡೆಯವರು ಗನ್ ತಗೊಂಡು ಶೂಟ್ ಮಾಡ್ತಾರೆ. ಬಟ್ ಒಳ್ಳೆ ಟೈಮ್ ನಲ್ಲಿ ಗನ್ ನಲ್ಲಿರುವ ಬುಲೆಟ್ ಗಳೆಲ್ಲ ಖಾಲಿ ಹೋಗ್ಬಿಡ್ತವೆ. ಅವ್ರು ಟೆರರಿಸ್ಟ್ ಏನ್ ಮಾಡ್ತಾನೆ? ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟು ಪ್ರಿನ್ಸ್ ಆಫ್ ಪರ್ಷಿಯಾ ಸ್ಟೈಲ್ ಅಲ್ಲಿ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಜಂಪ್ ಮಾಡಕ್ ಶುರು ಮಾಡ್ತಾನೆ. ಅವಾಗ ನಮ್ಮ ಸೂರ್ಯವಂಶಿ ಅವರು ಸ್ಪೈಡರ್ ಮ್ಯಾನ್ ಸ್ಟೈಲ್ ನಲ್ಲಿ ಚೇಸ್ ಮಾಡ್ತಾರೆ ಆ ಭಯೋತ್ಪಾದಕನ ಸ್ಲೋ ಮೋಷನ್ ನಲ್ಲಿ. ಫೈನಲಿ ಓಡ್ತಿರುವ ಟೆರರಿಸ್ಟ್ ಅನ್ನ ನಮ್ಮ ಸೂರ್ಯವಂಶಿ ಅವರು ಕ್ಯಾಚ್ ಹಾಕೊಂತಾರೆ. ಅದನ್ನು ಸ್ಲೋ ಮೋಷನ್ ನಲ್ಲಿ ನೆನಪಿರ್ಲಿ. ಬಟ್ ಅಗೇನ್ ಟೆರರಿಸ್ಟ್ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗ್ಬಿಟ್ಟು ಯಾವ್ದೋ ಒಂದು ಕಾರಲ್ಲಿ ಓಡೋಗ್ತಿರ್ತಾನೆ. ಸೂರ್ಯವಂಶಿ ಅವರು ಅವಾಗ ಏನ್ ಮಾಡ್ತಾರೆ? ಸ್ಲೋ ಮೋಷನ್ ಅಲ್ಲಿ ಗನ್ ತಗೊಂಡು ಕಾರ್ನ ಟೈರ್ಗೆ ಶೂಟ್ ಮಾಡ್ತಾರೆ. ಆಗ ಕಾರು ಮೇಲಕ್ಕೆ ನೆಗೆದು ಕೆಳಗ್ ಬೀಳುತ್ತೆ ಸ್ಲೋ ಮೋಷನ್ ಅಲ್ಲಿ ರೋಡ್ ಮೇಲೆ. ಅಲ್ಲಿಂದ ಅವನನ್ನ ಎತ್ತಾಕೊಂಡು ಮುಂಬೈಗೆ ಹೋಗ್ತಾರೆ. ಮುಂಬೈನಲ್ಲಿ ನಮ್ಮ ಸೂರ್ಯವಂಶಿ ಮತ್ತೆ ಕಬೀರ್ ಅವರು ಇಬ್ರು ಸೇರ್ಕೊಂಡು ಆ ಟೆರರಿಸ್ಟ್ ಅನ್ನ ಇಂಟರಾಗೇಟ್ ಮಾಡ್ತಾರೆ. ಪ್ರಶ್ನೆಗಳನ್ನ ಕೇಳ್ತಾರೆ. ಅವ್ನು ಏನು ಉತ್ತರ ಕೊಡೋದಿಲ್ಲ. ಅಲ್ಲಿಂದ ಹೊರಗೆ ಬಂದು ಕಬೀರ್ ಮತ್ತೆ ಸೂರ್ಯವಂಶಿ ಅವರು ಇಬ್ರು ಡಿಸ್ಕಸ್ ಮಾಡ್ತಾರೆ. ಏನ ಡಿಸ್ಕಸ್ ಮಾಡ್ತಾರೆ? ಮುಂಬೈನಲ್ಲಿ 1993 ನಲ್ಲಿ ಬಾಂಬ್ ಸ್ಫೋಟ ಆಯ್ತಲ್ಲ, ಆ ಬಾಂಬ್ ಸ್ಫೋಟಕ್ಕೆ 1000 kg RDX ಅನ್ನ ತಂದಿದ್ರು. ಅದ್ರಲ್ಲಿ 400 kg ಮಾತ್ರ ಯೂಸ್ ಮಾಡಿದ್ರು. ಇನ್ನು 600 kg ನ ಎಲ್ಲೋ ಇಟ್ಬಿಟ್ಟಿದ್ದಾರೆ. ಅದು ಎಲ್ಲಿದೆ ಅಂತ ಬಿಲಾಲ್ಗೆ ಮಾತ್ರ ಗೊತ್ತು. ಆ ಬಿಲಾಲ್ ಬಾಲ ಬಿಚ್ಚಿಬಿಟ್ರೆ RDX ಗಳು ಸ್ಫೋಟ ಆಗ್ಬಿಡ್ಬೋದು, ನಮ್ಗೆಲ್ಲ ಬಹಳ ತೊಂದರೆ ಆಗ್ಬಿಡ್ಬೋದು. ಆದ ಕಾರಣ ಬಿಲಾಲ್ನ ಹುಡುಕ್ಬೇಕು. ಸೂರ್ಯವಂಶಿ ಆಗ ನಮ್ಮ ಅಪ್ಪ ಅಮ್ಮನು 1993 ಬಾಂಬ್ ಬ್ಲಾಸ್ಟ್ ನಲ್ಲೇ ನಾನು ಕಳ್ಕೊಂಡಿದ್ದೀನಿ. ಆದ ಕಾರಣ ನಾನು ಅವನನ್ನು ಬಿಡೋದಿಲ್ಲ, ಅವನ್ನ ಹಿಡ್ಕೊಂತೀನಿ ಅಂತ ಹೇಳ್ತಿರ್ತಾರೆ. ನಂತರ ಕಳ್ಳ ಟೆರರಿಸ್ಟ್ ನ ಒಂದು ಹೈ ಸೆಕ್ಯೂರ್ಡ್ ಜೈಲ್ಗೆ ಕಳಿಸ್ತಾರೆ. ಈಗ ಓಮರ್ನ ಮಗನನ್ನ ಇಂಡಿಯಾದವರು ಹಿಡ್ಕೊಂಡವ್ರೆ ಅಂತ ಓಮರ್ಗೆ ವಿಷಯ ಗೊತ್ತಾಗುತ್ತೆ. ಸೊ ರಿವೆಂಜ್ ತಗೊಬೇಕು ಅಂತ ಓಮರ್ ಏನ್ ಮಾಡ್ತಾನೆ? ಬಿಲಾಲನ್ ಕರೀತಾನೆ. ಕರೆದ್ಬಿಟ್ಟು ಹೇಳ್ತಾನೆ, ಹೋಗು ಇಂಡಿಯಾಗೆ 600 kg RDX ನ ಎಲ್ಲ ಔಚಿಟ್ಟಿದೆಯಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಕಡೆ ಬಾಂಬ್ ಸ್ಫೋಟ ಮಾಡೋಗು, ಭಯೋತ್ಪಾದನೆ ಮಾಡೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಆಮೇಲೆ ನನ್ನ ದೊಡ್ಡ ಮಗನ ಜೊತೆ ಹೋಗಿದ್ರಲ್ಲ 40 ಜನ ಸ್ಲೀಪಿಂಗ್ ಕೋಚ್ ಭಯೋತ್ಪಾದಕರು, ಅವ್ರನ್ನು ಎಲ್ಲ ಎಬ್ರಿಸ್ಬಿಟ್ಟು ಅವ್ರಿಗೂ ಇನ್ಫಾರ್ಮೇಶನ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಸರಿ, ಸ್ಲೀಪರ್ ಕೋಚ್ ಗಳ ಹೆಡ್ ಪಡ್ಡು ಅವ್ನು ಯಾವನ ಇರ್ತಾನಲ್ಲ ಅವ್ನಿಗೆಲ್ಲ PUBG ಮುಖಾಂತರ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಬಿಲಾಲ ಇಂಡಿಯಾಗೆ ಬರ್ತಾನೆ ಅಂತ. ಬಿಲಾಲ ಏನ್ ಮಾಡ್ತಾನೆ? ಇಂಡಿಯಾಗೆ ಬರ್ತಾನೆ. ಈ ಕಡೆ ಸೂರ್ಯವಂಶಿ ಅವ್ರ ಮನೆಯಲ್ಲಿ ಅವ್ರ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬಿಟ್ಟು ಆಸ್ಟ್ರೇಲಿಯಾಗ ಹೋಗ್ಬಿಡೋಣ ಮಗನ್ ಕರ್ಕೊಂಡು ಅಂತ ಸೂರ್ಯವಂಶಿ ಅವರ ಹೆಂಡತಿಯ ಪ್ಲಾನು. ಅಯ್ಯೋ, ಸೂರ್ಯವಂಶಿ ಇಲ್ಲೇ ಬಿಟ್ಬಿಟ್ಟು ಹೆಂಡತಿ ಮತ್ತೆ ಮಗ ಮಾತ್ರ ಆಸ್ಟ್ರೇಲಿಯಾಗ ಹೋದ್ರೆ ಹೆಂಗ್ ಕತೆ? ಯಾಕೆ ಈ ತರ ಪ್ಲಾನ್ ಬಂತು? ಸೊ ಆ ಸ್ಟೋರಿಯನ್ನು ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗಿ ಹೇಳ್ತಾರೆ. ಸಾವಿರಾರು ದಿನಗಳು ಅಂದ್ರೆ 9 ವರ್ಷದ ಕೆಳಗೆ ಯಾವುದೋ ಒಂದು ಹಾಸ್ಪಿಟಲ್ಗೆ ಅಕ್ಷಯ್ ಕುಮಾರ್ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅವರ ಶರ್ಟ್ ಎಲ್ಲ ರಕ್ತ ಆಗಿರುತ್ತೆ. ವಿಸಿಬಲಿ ಅವ್ರಿಗೆ ಒಂದು ಗುಂಡು ತಾಕಿರೋದು ನಮ್ಗೆ ಕಾಣುತ್ತೆ. ಅಂಡ್ ಸೂರ್ಯವಂಶಿ ಎಷ್ಟು ಸ್ಟ್ರಾಂಗ್ ಅಂದ್ರೆ ಅವರ ಹೊಟ್ಟೆಗೆ ಗುಂಡು ತಾಕಿದ್ರು ಸಹ ಅವರು ಪ್ರಜ್ಞೆ ತಪ್ಪಿ ಬೀಳೋದಿಲ್ಲ. ಹಾಸ್ಪಿಟಲ್ಗೆ ನಡ್ಕೊಂಡೇ ಬರ್ತಾರೆ. ಅವರ ಕೊಲೀಗ್ ಸಹ ಅವರನ್ನ ಕರ್ಕೊಂಡು ಬರೋದಿಲ್ಲ, ಇವರೇ ನಡ್ಕೊಂಡು ಬರ್ತಾರೆ. ಬರ್ತಿದ್ದಾಗ ಎದುರಿಗೆ ಕತ್ರಿನಾ ಕೈಫ್ ಅವರು ಸಿಗ್ತಾರೆ. ಓ ಮೈ ಗಾಡ್, ಹುಡುಗಿ ಬಹಳ ಕ್ಯೂಟ್ ಆಗಿದೆ, ಪ್ರಾಬ್ಲಿ ಇವಳೇ ಡಾಕ್ಟರ್ ಇರಬೇಕು ಅಂದ್ಬಿಟ್ಟು, ನೀವು ಡಾಕ್ಟರ್ ಅಂತ ಕೇಳ್ತಾರೆ. ಅವರು ಹೂ ನಾನೇ ಡಾಕ್ಟರ್ ಅಂದಿದ ತಕ್ಷಣ ನನಗೆ ಬುಲೆಟ್ ತಾಕಿದೆ ನೋಡಿ, ನನಗೆ ಟ್ರೀಟ್ಮೆಂಟ್ ಕೊಡಿ ಅಂದ್ಬಿಟ್ಟು ಡುಬುಕ್ ಅಂತ ಬಿದ್ಬಿಡ್ತಾರೆ ಸೂರ್ಯವಂಶಿ ಅವರು ಅವ್ರ ಮೇಲೆ. ಸೊ ಹಾಸ್ಪಿಟಲ್ ನಲ್ಲಿ ಸೂರ್ಯವಂಶಿ ಅವರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಟ್ರೀಟ್ಮೆಂಟ್ ನಂತರ ಇನ್ನು ಡಿಸ್ಚಾರ್ಜ್ ಮಾಡೋಕೆ ತುಂಬಾ ದಿನಗಳಿರುತ್ತೆ. ಈ ಟೈಮ್ ನಲ್ಲಿ ಆ ಡಾಕ್ಟರ್ನೇ ಕ್ಯಾಚ್ ಹಾಕೊಂಡ್ಬಿಡೋಣ ಅಂತ ನಮ್ಮ ಸೂರ್ಯವಂಶಿ ಅವರು ನಿರ್ಧಾರ ಮಾಡ್ತಾರೆ. ಡಿಸೈಡ್ ಮಾಡಿ ಒಂದು ಹಾಡು ಹೇಳೋಕ್ ಶುರು ಮಾಡ್ತಾರೆ. ಹಾಡು ಮುಗಿಯೋ ಅಷ್ಟರಲ್ಲಿ ಇವ್ರಿಗೆ ಲವ್ ಆಗಿ, ಮದುವೆ ಆಗಿ, ಮಗು ಬೆಳೆದು
ಆಗ್ಲೇ 7-8 ವರ್ಷ ದೊಡ್ಡದಾಗ್ಬಿಟ್ಟಿರುತ್ತೆ. ಮೂವಿನಲ್ಲಿ ಎಲ್ಲ ಸ್ಲೋ ಮೋಷನ್ ಅಲ್ಲಿ ನಡೀತಿರುತ್ತೆ, ಇದು ಮಾತ್ರ ಫುಲ್ ಫಾಸ್ಟ್. ನೆನಪಿರ್ಲಿ, ನಾವಿನ್ನು ಫ್ಲಾಶ್ ಬ್ಯಾಕ್ ನಲ್ಲಿ ಇದೀವಿ. ಒಂದಿನ ಏನಾಗುತ್ತೆ, ಸೂರ್ಯವಂಶಿ ಅವರು ಅವರ ಹೆಂಡತಿ ಮತ್ತೆ ಅವರ ಮಗ 3 ಜನ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಒಂದು ಮಾಲ್ನಲ್ಲಿ. ಮಾಲ್ನ ಒಳಗಲ್ಲ, ಮಾಲ್ನ ಪಾರ್ಕಿಂಗ್ ಲಾಟ್ ನಲ್ಲಿ ಹೋಗ್ತಿರ್ತಾರೆ. ಆಗ ಸೂರ್ಯವಂಶಿ ಅವರ ಕೊಲಿಗ್ ಕಾಲ್ ಮಾಡ್ತಾರೆ, ಯಾರೋ ಟೆರರಿಸ್ಟ್ ಬಂದ್ಬಿಟ್ಟಿದ್ದಾನೆ ಅಲ್ಲಿ ಮಾಲ್ ಹತ್ರ ಅಂತ. ಅವ್ರ ಕಾಲ್ ಬರ್ತಿದಂಗೆ ಕಳ್ಳ ಎದುರುಗಡೆನೆ ಕಾರ್ ಡ್ರೈವ್ ಮಾಡ್ಕೊಂಡ್ ಬಂದ್ಬಿಡ್ತಾನೆ ಪಾರ್ಕಿಂಗ್ ಲಾಟ್ ನಲ್ಲಿ. ನಮ್ಮ ಸೂರ್ಯವಂಶಿ ಅವ್ರ ಕಾರ್ನಲ್ಲಿ ಹೆಂಡತಿ ಮಗ ಇದಾನೆ ಅನ್ನೋದನ್ನು ಲೆಕ್ಕಿಸದೆ ಅವನ್ನ ಚೇಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಕಳ್ಳ ಗನ್ ತಗೊಂಡು ಇವರ ಕಾರ್ ಕಡೆ ಶೂಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಬುಲೆಟಿನಿಂದ ಸೂರ್ಯವಂಶಿ ಮತ್ತೆ ಕ್ಯಾಟ್ ವಂಶಿ ಇಬ್ರು ಎಸ್ಕೇಪ್ ಆಗ್ತಾರೆ. ಬಟ್ ಮಗುವಿಗೆ ಬುಲೆಟ್ ತಾಕ್ಬಿಡುತ್ತೆ. ಮಗುವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಮಗು ಹೆಂಗೋ ಬದುಕುಳಿದು ಬಿಡುತ್ತೆ. ಮಗು ಬದುಕುಳಿದಿದ್ರು ಕ್ಯಾಟ್ ವಂಶಿಗೆ ಸಮಾಧಾನ ಆಗಲ್ಲ. ಆಪರೇಷನ್ ಥಿಯೇಟರ್ ಇಂದ ಈಚೆಗೆ ಬಂದ್ಬಿಟ್ಟು ಸೂರ್ಯವಂಶಿ ಕೆನ್ನೆಗೆ ಪಟ್ಟಾರ್ ಅಂತ ಹೊಡಿತಾರೆ. ಅಸಲ್ಟ್ ಕೇಸ್ ಹಾಕ್ಬೇಕು ಗುರು ಬಡ್ಡೆತದ್ಕೆ. ಇದುವೇ ಯಾಕೆ ಹೊಡೆದಿದ್ದು ಅಂದ್ರೆ ನಿನ್ಗೆ ಹೆಂಡತಿ ಮಕ್ಕಳ ಮೇಲೆ ಇಷ್ಟನೇ ಇಲ್ಲ, ಬರೀ ಕೆಲಸದ ಮೇಲೆ ಜಾಸ್ತಿ ಇಷ್ಟ. ನಿನ್ ಜೊತೆ ಇದ್ರೆ ಹೆಂಡತಿ ಮಕ್ಕಳೆಲ್ಲ ಸಾಯೋ ಚಾನ್ಸಸ್ ಜಾಸ್ತಿ ಇದೆ, ಆದ್ರಿಂದ ನಿನ್ ಜೊತೆ ನಾವು ಇರೋದಿಲ್ಲ, ಆಸ್ಟ್ರೇಲಿಯಾಗೆ ಹೋಗ್ಬಿಡ್ತೀವಿ ಅಂತ ಕ್ಯಾಟ್ ವಂಶಿ ಹೇಳ್ತಾಳೆ. ಸೊ ಇದೇ ಕಾರಣಕ್ಕೋಸ್ಕರ ಕ್ಯಾಟ್ ವಂಶಿ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡ್ಬಿಟ್ಟು ಆಸ್ಟ್ರೇಲಿಯಾಗ ಹಾರ್ಕೊಂಡು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. ನೆಕ್ಸ್ಟ್ ಇನ್ನಲ್ಲಿ ಮುಂಬೈ ಪೊಲೀಸ್ನವರಿಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ, ಬಿಲಾಲ ಪಾಕಿಸ್ತಾನದಿಂದ ಇಂಡಿಯಾಗೆ ಬರ್ತಿದ್ದಾನೆ, ಮುಂಬೈ ಮೇಲೆ ಒಂದು ಅಟ್ಯಾಕ್ ಆಗೋ ಚಾನ್ಸ್ ಇದೆ ಅಂತ. ಹಾಗೆ ಸೂರ್ಯವಂಶಿ ಅವರು ಹೇಳ್ತಾರೆ, ನನಗೂ ಒಬ್ಬನ ಮೇಲೆ ಸಸ್ಪಿಷನ್ ಇದೆ. ಬಿಲಾಲನ್ ಗ್ಯಾಂಗ್ಗೆ ಯಾರು ದುಡ್ಡು ಸಪ್ಲೈ ಮಾಡ್ತಾರೋ ಅದೇ ಗ್ಯಾಂಗ್ ನಿಂದ ಈ ಸಸ್ಪೆಕ್ಟ್ ಗೆ ಕೂಡ ದುಡ್ಡು ಬರ್ತಾ ಇದೆ, ಅವನ್ನ ಕರೆದ್ಬಿಟ್ಟು ಒಂಚೂರು ವಿಚಾರಣೆ ಮಾಡೋಣ ಅಂತ. ಆಲ್ರೈಟ್, ವಿಚಾರಣೆ ಮಾಡಿ ಅಂತ ಹೈಯರ್ ಆಫೀಸರ್ಸ್ ಹೇಳ್ತಾರೆ. ಸೂರ್ಯವಂಶಿ ಅವನನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ಅವಯ್ಯ ಏನು ಹೇಳೋದಿಲ್ಲ, ಇಲ್ಲ ಗುರು ನಾನು ಹಂಗೆಲ್ಲ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತದೆ. ಬಟ್ ಸಾಕ್ಷಿ ಸಿಕ್ಲಿ ನಿನ್ನ ಒದ್ದು ಒಳಗಾಗ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯವಂಶಿ ಅವಯ್ಯನ ವಾಪಸ್ ಕಳಿಸ್ತಾನೆ ಮನೆಗೆ. ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಈ ಸಸ್ಪೆಕ್ಟ್ ಬಿಲಾಲ್ಗೆ ಬೆಸ್ಟ್ ಫ್ರೆಂಡ್ ಅಂತ. ಬಿಲಾಲ್ ಈಗ ಪಾಕಿಸ್ತಾನದಿಂದ ಬಂದಿದ್ದಾನೆ, ಅವನ ಬೆಸ್ಟ್ ಫ್ರೆಂಡ್ ಅನ್ನ ಮೀಟ್ ಮಾಡಿದ್ದಾನೆ. ಈಗ ಇಬ್ರು ಸೇರ್ಕೊಂಡು 600 kg RDX ನ ಔಚಿಟ್ಬಿಟ್ಟಿದ್ರಲ್ಲ, ಅದನ್ನ ತೆಗೆದ್ಬಿಟ್ಟು ಅದರಿಂದ ಬಾಂಬ್ ಪ್ರಿಪೇರ್ ಮಾಡಿ ಇಡೀ ಮುಂಬೈನಲ್ಲಿ ಎಲ್ಲೆಲ್ಲೋ ಇಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಅವನು ಮನೆ ಬಾಗ್ದವನು ಬಾಗ್ಲಿ ತರ್ತಾನೆ. ಏನ್ ಗುರು ಇಷ್ಟ ದಿನ ಯಾರು ಇರಲಿಲ್ಲ ಈ ಮನೆಯಲ್ಲಿ, ಇವಾಗ ಸಡನ್ ಆಗಿ ಬಂದ್ಬಿಡ್ತೀರಾ, ನಾನು ನಿಮ್ಮ ಮನೆ ಪಕ್ಕದ ಮನೆಯವನು ಹಂಗೆ ಹಿಂಗೆ ಅಂತ. ಇವ್ರುಗಳು ಆ ಪಕ್ಕದ ಮನೆಯವನ್ನ ಒಳಗೆ ಬಿಡ್ಕೊಳ್ಳಲ್ಲ. ಪಕ್ಕದ ಮನೆಯವನಿಗೆ ಏನೋ ಒಂಚೂರು ಡೌಟ್ ಬರೋಕೆ ಶುರುವಾಗುತ್ತೆ. ನೆಕ್ಸ್ಟ್ ಡೇ ಬಿಲಾಲ ಮುಂಬೈಗೆ ಹೋಗ್ತಾನೆ. ಮುಂಬೈಗೆ ಏನಕ್ಕೆ ಹೋಗ್ತಾನೆ, ಸ್ಮಶಾನದಲ್ಲಿ ಅವ್ರ ಅಮ್ಮನ ಗೋರಿಗೆ ನಮಸ್ಕಾರ ಮಾಡ್ಕೊಂಡ್ ಬರ್ಲಿಕ್ಕೆ ಅಂತ ಹೋಗ್ತಾನೆ. ಆಗ ಮುಂಬೈ ಪೊಲೀಸ್ನ ರಿಟೈರ್ಡ್ ಆಫೀಸರ್ ನಯೀಮ್ ಖಾನ್ ಅನ್ನೋರು ಇವನನ್ನ ಗುರುತಿಡಿದ್ಬಿಟ್ಟು ಮುಂಬೈ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಟೆರರಿಸ್ಟ್ ಇಲ್ಲಿ ಬಂದವನ್ ಬಡಿ ಮಗನ್ ಇಟ್ಕೊಳ್ಳಿ ಅಂತ. ಸರಿ, ಪೊಲೀಸ್ನವ್ರು ಇವನ್ನ ಅರೆಸ್ಟ್ ಮಾಡ್ಬೇಕು ಅಂತ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬಿಲಾಲ ಏನ್ ಮಾಡ್ತಾನೆ, ಒಂದು ಹೋಟೆಲ್ನ ಒಳಗಡೆ ಹೋಗ್ತಾನೆ. ಪೊಲೀಸ್ನವರು ಅಲ್ಲಿಗೆ ಹೋಗ್ತಾರೆ. ಹೋಟೆಲ್ನಲ್ಲಿ ಸೂರ್ಯವಂಶಿ ಜೂನಿಯರ್ಸ್ ಎಲ್ಲರೂ ಬಂದಿರ್ತಾರೆ. ಅದ್ರ ಜೊತೆಗೆ ಅದೇ ಹೋಟೆಲ್ನಲ್ಲಿ ಸೂರ್ಯವಂಶಿಯ ಹೆಂಡತಿ ಮತ್ತು ಮಗ ಕೂಡ ಲಂಚ್ ಮಾಡ್ತಿರ್ತಾರೆ. ಸೂರ್ಯವಂಶಿ ಮಗ ಏನ್ ಮಾಡ್ತಾನೆ, ಅವ್ರ ಅಪ್ಪನ ನೋಡ್ಬಿಟ್ಟು ತಕ್ಷಣ ಓಡ್ ಬಂದ್ಬಿಡ್ತಾನೆ, ಅಪ್ಪ ಅನ್ಕೊಂಡು ಬಂದ್ಬಿಟ್ಟು ಸ್ಕೋಪ್ ತಗೊಳ್ತಾರೆ. ನಮ್ಮಪ್ಪ ದೊಡ್ಡ ಪೊಲೀಸ್ ಆಫೀಸರ್, ಟೆರರಿಸ್ಟ್ಗಳನ್ನೆಲ್ಲ ಹಿಡ್ಕೊಂಡು ಒದ್ದು ಒಳಗಾಗ್ತಾರೆ, ಹಂಗೆ ಹಿಂಗೆ ಸ್ಕೋಪ್ ತಗೊಂತಿರ್ತಾನೆ. ಅದನ್ನ ಬಿಲಾಲ ಕೇಳಿಸ್ಕೊಬಿಡ್ತಾನೆ. ಕೇಳಿಸ್ಕೊಂಡು ಬಿಲಾಲ ಏನ್ ಮಾಡ್ತಾನೆ, ಒಂದು ರೂಮ್ಗೆ ಹೋಗ್ಬಿಡ್ತಾನೆ. ರೂಮ್ಗೆ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾನೆ. ಬಿಕಾಸ್ ಪೊಲೀಸ್ನವ್ರಿಗೆ ಸಿಗಾಕೊಂಡ್ರೆ ಟಾರ್ಚರ್ ಕೊಟ್ಬಿಟ್ಟು ಅದು ಇದು ಬಾಯ್ ಬಿಡಿಸ್ಬಿಡ್ತಾರೆ ಅಂತ. ನೆಕ್ಸ್ಟ್ ಡೇ ಪೊಲೀಸ್ನವ್ರಿಗೆ ಮತ್ತೊಂದು ಕಾಲ್ ಬರುತ್ತೆ. ಯಾರು ಕಾಲು, ಪಕ್ಕದ ಮನೆ ಒಂದು. ಅದೇ ನಾನು ನಿಮ್ಮ ಮನೆ ಪಕ್ಕದ ಮನೆಯವನು, ಇಷ್ಟು ದಿನ ಈ ಮನೆಯಲ್ಲಿ ಯಾರು ಇರ್ಲಿಲ್ಲ ಅಂತ ಬಂದ್ ಕತೆ ಹೊಡಿತಿದ್ನಲ್ಲ ಒಂದು. ಸೊ ಅವ ಏನ್ ಮಾಡ್ತಾನೆ, ನಮ್ಮ ಸೂರ್ಯವಂಶಿ ಸ್ಕ್ವಾಡ್ಗೆ ಈ ಮನೆಯಲ್ಲಿ ಯಾರೋ ಬಂದಿದ್ರು, ಆ ಮನೆಯಲ್ಲಿ ಏನೇನೋ ತರಲೆ ಕೆಲಸಗಳನ್ನ ಮಾಡ್ತಿದ್ರು ಅನ್ನೋ ಡೌಟ್ ಇದೆ ನನಗೆ ಅಂತ ಹೇಳ್ತಾನೆ. ಪೊಲೀಸ್ನವರು ಲೊಕೇಶನ್ಗೆ ಹೋಗ್ತಾರೆ. ಅವಾಗ ಪೊಲೀಸ್ನವರಿಗೆ ಗೊತ್ತಾಗುತ್ತೆ, ಹೌದು ಇಲ್ಲೇ ಇವರು RDX ನ ಬಚ್ಚಿಟ್ಟಿದ್ದು ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಪಾಕಿಸ್ತಾನದಲ್ಲಿರುವ ಓಮರ್ ಪಾತ್ರಧಾರಿ ಜಾಕಿ ಶ್ರಾಫ್ಗೆ ಬಿಲಾಲ ಸತ್ತಿರೋದು ಸುದ್ದಿ ತಿಳಿಯುತ್ತೆ. ಬಿಲಾಲ ಸತ್ತಿದ್ದು ವೇಸ್ಟ್ ಆಗ್ಬಾರ್ದು, ಅವನ ಕೆಲಸವನ್ನು ನೀನು ಕಂಪ್ಲೀಟ್ ಮಾಡುವಂತ ಓಮರ್ ಏನ್ ಮಾಡ್ತಾನೆ, ಅವನ ಇನ್ನೊಬ್ಬ ಮಗನನ್ನು ಇಂಡಿಯಾ ಕಳಿಸ್ತಾನೆ. ಇವನ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಇಂಡಿಯಾದಲ್ಲಿ ಜೈಲಿನಲ್ಲಿರುವ ಅವರ ಅಣ್ಣನನ್ನ ಬಿಡಿಸಬೇಕು ಅಂತ ಹುಡುಗರನ್ನ ಕಳಿಸ್ತಾನೆ. ಇದು ಹೈ ಪ್ರೊಫೈಲ್ ಟೆರರಿಸ್ಟ್ ಇರುವ ಹೈ ಸೆಕ್ಯೂರಿಟಿ ಜೈಲ್ ಅಂತೆ. ಆ ಜೈಲಿನ ಗೋಡೆಗೆ ಎಷ್ಟು ಈಸಿಯಾಗಿ ಬೈಕ್ ನಲ್ಲಿ ಬಂದ್ಬಿಟ್ಟು ಬಾಂಬ್ ಬಿಟ್ಬಿಟ್ಟು ಹೈ ಪ್ರೊಫೈಲ್ ಟೆರರಿಸ್ಟ್ ನ ಬಿಡಿಸ್ಕೊಂಡು ಹೋದ್ರಂತೆ. ಇವನ್ ಎಷ್ಟು ಚೆನ್ನಾಗಿ ಓಪನ್ ನಲ್ಲಿ ಬೈಕ್ ನಲ್ಲಿ ಬಂದು ಬಾಂಬ್ ಬಿಡ್ತಿರೋದನ್ನ ನೋಡಿದ ಪೊಲೀಸ್ನವರು ಶೂಟ್ ಮಾಡೋದು ಬಿಟ್ಟು ವಿಸಲ್ ಹೊಡಿತಾ ಇದ್ರಂತೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸೊ ಇದೆಲ್ಲ ಆದ್ಮೇಲೆ ಅವನು ಎಸ್ಕೇಪ್ ಹೆಂಗಾದ ಅಂತ ತನಿಖೆ ಮಾಡ್ಲಿಕ್ಕೆ ಸೂರ್ಯವಂಶಿ ಸ್ಕ್ವಾಡ್ ಬರುತ್ತೆ. ಅವರಿಗೆ ಗೊತ್ತಾಗುತ್ತೆ ಕಾಂಪೌಂಡ್ ಅನ್ನು RDX ಇಟ್ಬಿಟ್ಟು ಸ್ಫೋಟ ಮಾಡಿ ಎಸ್ಕೇಪ್ ಮಾಡಿಸಿದಾರ ಅವನ್ನ ಅಂತ. ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ 600 kg ಬಾಂಬ್ ಅನ್ನ ಹುದುಗಿಸಿ ಇಟ್ಟಿದ್ರಲ್ಲ, ಔಚಿ ಇಟ್ಟಿದ್ರಲ್ಲ, ಅದು ಸಿಕ್ಬಿಟ್ಟಿದೆ ಅವರಿಗೆ ಅಂತ. ಸೊ ಓಮರ್ನ ಪಾಕಿಸ್ತಾನದಲ್ಲಿದ್ದ ಮಗ ಇಂಡಿಯಾಗೆ ಬಂದ, ಅವನು ಜೈಲಿನಲ್ಲಿರುವ ಮಗನನ್ನ ಎಸ್ಕೇಪ್ ಮಾಡ್ದ. ಈಗ ಇಬ್ರು ಸೇರ್ಕೊಂಡು 40 ಜನ ಸ್ಲೀಪರ್ ಕೋಚ್ ಭಯೋತ್ಪಾದಕರನ್ನ ಎಬ್ರಿಸ್ಬಿಟ್ರು. ಈಗ ಎಲ್ಲರೂ ಸೇರಿ ಮುಂಬೈ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ನ ಹೆಡ್ ಕ್ವಾರ್ಟರ್ಸ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅಲ್ಲ ಗುರು, ATS ಹೆಡ್ ಕ್ವಾರ್ಟರ್ಸ್ ಗೆ ಬಾಂಬ್ ಇಡೋದು ಅಷ್ಟೊಂದು ಈಸಿನಾ? ಇವನ್ ಪ್ರಶ್ನೆ ಅದು. ನಾವು ಬಾಂಬ್ ಇಡೋದು ಬೇಡ, ನಾವುಗಳೇ ಬಾಂಬರ್ಗಳಾಗಿ ಹೋಗ್ಬೇಡ, ಸೂಸೈಡ್ ಬಾಂಬರ್ಸ್ ಗಳಾಗಿ ಹೋಗ್ಬೇಡ ಅಂತ ಇವನು. ಅದರ ಜೊತೆಗೆ ಇನ್ನೊಂದಷ್ಟು ಸ್ಥಳಗಳಲ್ಲಿ ಬಾಂಬ್ ಇಡೋಣ, ಆಗ ನಾವು ನೋಡೋಣ ATS ನವರು ಅವರ ಹೆಡ್ ಕ್ವಾರ್ಟರ್ಸ್ ಅನ್ನ ಸೇವ್ ಮಾಡ್ಕೊಂತಾರೋ ಅಥವಾ ಜನಗಳನ್ನ ಸೇವ್ ಮಾಡ್ತಾರೋ ಅಂತ ಟೆಸ್ಟ್ ಮಾಡೋಣ ಅಂತೆ. ಈ ಕಡೆ ನಮ್ಮ ATS ನ ತನಿಖೆ ಮುಂದುವರಿತಾ ಬಿಲಾಲನ ಪಾಕಿಸ್ತಾನದಿಂದ ಇಂಡಿಯಾಗೆ ಕರೆ ತಂದವನು ಯಾರು ಅಂತ ಚೆಕ್ ಮಾಡ್ತಿರ್ತಾರೆ.
ಆಗ ಏರ್ಪೋರ್ಟಿನಲ್ಲಿ ಬಿಲಾಲನನ್ನ ಪಿಕ್ ಮಾಡಿದ್ನಲ್ಲ ಅವನು ಚಿತ್ರ CCTV ನಲ್ಲಿ ಸಿಗುತ್ತೆ. ಅವನನ್ನ ಹುಡ್ಕೊಂಡು ಬ್ಯಾಂಕಾಕ್ಗೆ ಹೋಗ್ತಾರೆ. ಬ್ಯಾಂಕಾಕ್ನಲ್ಲಿ ಒಂದು ಕಾರ್ ಚೇಸ್ ಶುರುವಾಗುತ್ತೆ. ಕಾರ್ ಚೇಸ್ ಮುಗ್ತಿದ್ದಂಗೆ ಹೆಲಿಕಾಪ್ಟರ್ ಚೇಸ್. ಕಿಂಗ್ ಫಿಶರ್ ಪಕ್ಷಿ ಬಂದು ಹೆಂಗೆ ನೀರಿನೊಳಗಿರುವ ಮೀನನ್ನ ಹಿಡ್ಕೊಂಡು ಹೋಗ್ಬಿಡುತ್ತೋ ಹಂಗೆ ಸೂರ್ಯವಂಶಿ ಅವರು ಹೆಲಿಕಾಪ್ಟರ್ ನಲ್ಲಿ ಬಂದು ಕಳ್ಳನನ್ನ ಹಿಡ್ಕೊಂಡು ಮೇಲೆ ಹೋಗ್ಬಿಡ್ತಾರೆ, ಅದು ಒಂದೇ ಕೈನಲ್ಲಿ. ಜಸ್ಟ್ ಇಮ್ಯಾಜಿನ್ ದ ಪವರ್ ಆಫ್ ಹಿಸ್ ಬಾಹುಯ. ನಿಜವಾದ ಬಾಹುಬಲಿ ಈಸ್ ನಮ್ ಸೂರ್ಯವಂಶಿ. ಈಗ ಸೂರ್ಯವಂಶಿ ಅವರು ಕಳ್ಳನನ್ನ ಹಿಡ್ಕೊಂಡು ಪ್ರಶ್ನೆ ಕೇಳ್ತಾರೆ, ಬಿಲಾಲನ್ ಕರ್ಕೊಂಡು ಹೋಗಿ ಎಲ್ಲಿ ಬಿಟ್ಲ ನೀನು ಅಂತ. ಕಳ್ಳ ಕೊಟ್ಟ ಇನ್ಫಾರ್ಮೇಶನ್ ಇಂದ ಗೊತ್ತಾಗತ್ತೆ ಈ ಬಿಲಾಲನಿಗೆ ಸಹಾಯ ಮಾಡಿದ್ದು ಸೂರ್ಯವಂಶಿ ಸಸ್ಪೆಕ್ಟ್ ಮಾಡಿದ್ದವಯ್ಯ ಅಂತ. ಅವಯ್ಯನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಎಲ್ಲವ್ರು ಹೇಳು ಬೇರೆ ಟೆರರಿಸ್ಟ್ಗಳು ಅಂತ ಕೇಳ್ತಾರೆ. ಆಫ್ಟರ್ ಲಾಟ್ಸ್ ಆಫ್ ಪರ್ಸುಯೇಷನ್ ಅಂಡ್ ಪರ್ಸೀವ್ಡ್ ಟಾರ್ಚರ್ ಟು ಹಿಸ್ ಫ್ಯಾಮಿಲಿ ಮೆಂಬರ್ಸ್, ನನಗೆ ಈ ಅಣ್ಣ ತಮ್ಮಂದಿರು ಇವತ್ತು ಎಲ್ಲಿ ಮೀಟ್ ಮಾಡ್ತಾರೆ ಅಂತ ಗೊತ್ತು, ಆ ಪ್ಲೇಸ್ ನಾನು ತೋರಿಸ್ತೀನಿ ಅಂತ ಹೇಳ್ತಾನೆ. ಅಣ್ಣ ತಮ್ಮಂದಿರು ಯಾರು? ಪಾಕಿಸ್ತಾನದಲ್ಲಿರುವ ಓಮರ್ನ ಮಕ್ಕಳು, ನೆನಪಿದೆ ತಾನೆ? ಸರಿ, ಆ ಸಸ್ಪೆಂಡ್ ನ ಕರ್ಕೊಂಡು ಅಡ್ರೆಸ್ ಹುಡ್ಕೋಣ ಅಂತ ಎಲ್ಲರೂ ಹೊರಡ್ತಾರೆ. ಅಷ್ಟರಲ್ಲಿ ಕತ್ರಿನಾ ಕ್ಯಾಟು ನಿಜವಾದ ಬೆಕ್ತರ ಅಡ್ಡ ಬಂದ್ಬಿಡ್ತದೆ. ಒಳ್ಳೆ ಅಪ್ಶಕನ್ ಬಡ್ಡೆ ಸವಾಸ ಆಯ್ತಲ್ಲ. ನಮ್ಮ ಸೂರ್ಯವಂಶಿ ಕೇಳ್ತಾರೆ ಏನ್ ವಿಷಯ ನಮ್ಮಿ ಅಂತ. ನಾನು ನನ್ನ ಮಗ ಆಶ್ರಯ ಹಾಕೋಬೇಕಣ, ನನ್ನ ಮಗಂಗೆ ವೀಸಾ ಕೊಡೋಕೆ ಅವ್ರ ಅಪ್ಪಂದು ಸೈನ್ ಕೇಳ್ತಾರೆ. ಸೊ ನೀನ್ ಬಂದ್ ಸೈನ್ ಆಗ್ಬಾ, ನನ್ನ ಮುದ್ದು ಬೇಕು, ಯಾಕೆ ಇಷ್ಟೊಂದು ಸೊಕ್ಕು, ಇವತ್ತು ಟೆರರಿಸ್ಟ್ ಇಟ್ಕೋಬೇಕು, ಬಿಸಿ ಇದ್ದೀವಿ, ಇನ್ನೊಂದಿನ ಬಂದ್ ಸೈನ್ ಆಗ್ತೀನಿ ಬುಡಮ್ಮಿ ಅಂತ ಇವನು. ನಿಂದು ಬರೀ ಇದೇ ಆಯ್ತು, ದೇಶದಲ್ಲಿ ಏನಾಯ್ತು, ಪ್ರಪಂಚದಲ್ಲಿ ಏನಾಯ್ತು, ಇದನ್ನೇ ನೋಡ್ಕೊಂಡಿದ್ ಬಿಡು, ಹೆಣ್ರು ಮಕ್ಳು ಬೇಡ ನಿನ್ಗೆ, ಹಂಗೆ ಹಿಂಗೆ ಅಂತ ಅಲ್ಲೇ ಜಗಳಿಗೆ ಬಿದ್ಬಿಡ್ತಾಳೆ ಕ್ಯಾಟು. ಅಷ್ಟರಲ್ಲಿ ATS ಹೆಡ್ ಅಡ್ಡ ಬಂದ್ಬಿಟ್ಟು ಹೋಗ್ಲಿ ಹೋಗಪ್ಪ ಅದೇನೋ ಸೈನ್ ಅಂತ ಹಾಕ್ಬಿಟ್ಟು ಬಾರಪ್ಪ, ನಿನ್ ಜೂನಿಯರ್ಸ್ ಅವರೆಲ್ಲ ಅವರೇನೆ ಅಡ್ರೆಸ್ ಹುಡುಕ್ತಾರೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಕಬೀರು. ಸರಿ, ಸೂರ್ಯವಂಶಿ ಅವರು ಸೈನ್ ಹಾಕಿ ಹೋಗ್ತಾರೆ. ಅವರ ಕೊಲೀಗ್ಸ್ ಗಳು ಅಡ್ರೆಸ್ ಹುಡ್ಕೋಕ್ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅಡ್ರೆಸ್ ನಲ್ಲಿ ಇರುತ್ತೆ ಟ್ರ್ಯಾಪು. ಅಲ್ಲಿ ಇಟ್ಟಿರ್ತಾರೆ ಬಾಂಬು. ಸೂರ್ಯವಂಶಿ ಅವರ ಜೂನಿಯರ್ ಜೊತೆಗೆ ಸಸ್ಪೆಕ್ಟು ಗಿಸ್ಪೆಕ್ಟು ಎಲ್ಲವನ್ನು ಬ್ಲಾಸ್ಟ್. ಆಗ ತೀರ್ಕೊಂಡ್ರಲ್ಲ ಜೂನಿಯರ್, ಅವರ ಹೆಂಡತಿ ಸೂರ್ಯವಂಶಿನ ಕೇಳ್ತಾರೆ, ಅಲ್ಲ ಸರ್ ನನ್ನ ಗಂಡನ್ ಮಾತ್ರ ಅಡ್ರೆಸ್ ಹುಡ್ಕಕ್ಕೆ ಟೆರರಿಸ್ಟ್ ಜೊತೆ ಕಳಿಸ್ಬಿಟ್ಟು ನೀವೆಲ್ಲೋಗಿದ್ರಿ ಸರ್, ನೀವು ಅವನ ಜೊತೆ ಇದ್ದಿದ್ರೆ ಹೆಂಗೋ ಬದುಕ್ತಿದ್ದ ಸರ್ ನನ್ನ ಗಂಡ, ನೀವು ಮಾಡಿ ಸರಿನಾ ಸರ್? ಸೂರ್ಯವಂಶಿಗೆ ಫುಲ್ಲು ಫೀಲು, ಜೊತೆಗೆ ನಮ್ ಕ್ಯಾಟ್ ವಂಶಿಗೂ ಸಿಕ್ಕಾಪಟ್ಟೆ ಫೀಲು. ಕ್ಯಾಟ್ಗೆ ಹೇಳ್ತಾಳೆ ಜೂನಿಯರ್ ನ ಹೆಂಡತಿ, ನೋಡ್ ಗಂಡ ಸತ್ರೆ ಎಷ್ಟೊಂದು ಫೀಲು, ನೀನ್ ಇರೋ ಗಂಡನ್ನೇ ಬಿಟ್ಬಿಟ್ಟು ಆಸ್ಟ್ರೇಲಿಯಾಗ ಹೊಡಿತೀನಿ ಅಂತ್ಯ, ಮುಚ್ಕೊಂಡ್ ಬಿದ್ದಿರಿ ಇಲ್ಲೇ, ಗಂಡ ಎಷ್ಟೊಳ್ಳೆವನು, ಅವನು ಚೆನ್ನಾಗಿ ನೋಡ್ಕೊ ಅಂತ. ನೆಕ್ಸ್ಟ್ ನಲ್ಲಿ ಜೂನಿಯರ್ ನ ಜೊತೆ ಬಾಂಬ್ ಸ್ಫೋಟದಲ್ಲಿ ಸತ್ನಲ್ಲ ಸಸ್ಪೆಕ್ಟ್, ಅವನ ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಹೇಳ್ತಾರೆ, ನೊಪ್ಪ ಹಿಂಗೆಲ್ಲ ತರಲೆ ಮಾಡಿದ್ದ ಅಂತ ನಮಗೆ ಗೊತ್ತಿರ್ಲಿಲ್ಲ, ಹಂಗೆ ಗೊತ್ತಿದ್ರೆ ಮೊದಲೇ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತಿದ್ವಿ, ಈಗಲೂ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಕೇಳಿ ನಾವು ಕೊಟ್ಬಿಡ್ತೀವಿ ನಿಮ್ಗೆ ಅಂತ. ಸರಿ, ಅವರಿಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿರಬಹುದಾ ಅಂತ ಹಲವಾರು ಫೋಟೋಗಳನ್ನ ಪೊಲೀಸ್ನವರು ತೋರಿಸ್ತಾರೆ. ಆಗ ಅವರು ಒಬ್ಬ ಖತರ್ನಾಕ್ ಟೆರರಿಸ್ಟ್ ಅನ್ನು ಐಡೆಂಟಿಫೈ ಮಾಡ್ತಾರೆ. ಆ ಟೆರರಿಸ್ಟ್ ಎಲ್ಲಿದ್ದಾನೆ? ಶಿವಗಢ ಅನ್ನೋ ಏರಿಯಾದಲ್ಲಿದ್ದಾನೆ. ಶಿವಗಢ ಎಲ್ಲಿದೆ? ಮುಂಬೈನಿಂದ ಸಿಕ್ಕಾಪಟ್ಟೆ ದೂರದಲ್ಲಿದೆ. ಅಷ್ಟು ದೂರ ಹೋಗೋ ಅಷ್ಟರಲ್ಲಿ ಟೆರರಿಸ್ಟ್ ಎಸ್ಕೇಪ್ ಆಗ್ಬಿಡ್ಬೋದು. ಆದ ಕಾರಣ ಸೂರ್ಯವಂಶಿ ಅವ್ರಿಗೆ ಏನ್ ಮಾಡ್ತಾರೆ, ಸಿಂಬಾ ಅವ್ರಿಗೆ ಹೇಳ್ತಾರೆ ಹಿಡ್ಕೋ ಆ ಬಡಿ ಮಗನ ಅಂತ. ಸಿಂಬಾ ಯಾರು? ರಣವೀರ್ ಸಿಂಗ್. ಮೂವಿನಲ್ಲಿ ಗೆಸ್ಟ್ ಅಪಿಯರೆನ್ಸ್. ರಣವೀರ್ ಸಿಂಗ್ ಆಗ ಟೆರರಿಸ್ಟ್ ಜೊತೆ ಜೋರಾಗಿ ಡಿಶುಮ್ ಮಾಡಿ ಯಾವ ಜಾಗದಲ್ಲಿ ಬಾಂಬ್ ಅನ್ನ ಇಡ್ತಾ ಇದ್ದಾನೆ ಅವನು ಟೆರರಿಸ್ಟ್ ಅಂತ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿಬಿಟ್ಟು ಸೂರ್ಯವಂಶಿ ಅವ್ರಿಗೆ ಹೇಳ್ತಾರೆ. ಆಲ್ ರೈಟ್, ATS ನವರು ಪೊಲೀಸ್ನವರು ಎಲ್ಲರೂ ಸೇರ್ಕೊಂಡು ಎಲ್ಲ ಬಾಂಬ್ ಗಳ ಲೊಕೇಶನ್ ಗೆ ಹೋಗಿ ಬಾಂಬ್ ಗಳನ್ನ ಡಿಫ್ಯೂಸ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಮುಂಬೈನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. ಆ ಜನಗಳ ಮಧ್ಯೆ ಬಾಂಬ್ ಬಿಟ್ರೆ ಆ ಜನಗಳನ್ನೆಲ್ಲ ಎವ್ಯಾಕ್ಯುಯೇಟ್ ಮಾಡೋದು ಹೇಗೆ? ಸೊ ನಾವು NSG ಅನ್ನ ಕರ್ಸೋಣ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕರ್ಸೋಣ, ಅವ್ರು ಏನಾದ್ರು ಪ್ಲಾನ್ ಮಾಡ್ತಾರೆ. ಸೊ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳಿಗೆ ಇನ್ಫಾರ್ಮ್ ಮಾಡ್ತಾರೆ. ATS, NSG, ಮುಂಬೈ ಪೊಲೀಸ್ ಎಲ್ಲರೂ ಸೇರ್ಕೊಂಡು ಎಲ್ಲಾ ಕಾರುಗಳನ್ನ ಹುಡುಕ್ತಾರೆ. ಕಾರುಗಳನ್ನ ಹುಡುಕಿ ಕೆಲವೊಂದು ಕಾರುಗಳನ್ನ ಡ್ರೈವಿಂಗ್ ಮಾಡ್ಕೊಂಡು ಮತ್ತೆ ಕೆಲವು ಕಾರುಗಳನ್ನ ಹೆಲಿಕಾಪ್ಟರ್ಗೆ ಸಿಗಿಸಿ ನೀರಿನೊಳಗೆ ತಗೊಂಡೋಗಿ ಎತ್ತಾಕಿ ಈ ಬಾಂಬ್ಗಳು ಸಿಟಿಯ ಮಧ್ಯೆ ಜನಗಳ ನಡುವೆ ಬ್ಲಾಸ್ಟ್ ಆಗದೆ ಇರೋ ತರ ನೋಡ್ಕೊಳ್ತಾರೆ. ಆಲ್ ರೈಟ್, ನೆಕ್ಸ್ಟ್ ಸೀನು ATS ನ ಹೆಡ್ ಕ್ವಾರ್ಟರ್ ಗೆ ಶಿಫ್ಟ್ ಆಗುತ್ತೆ. ATS ಹತ್ರ ರಣವೀರ್ ಸಿಂಗ್ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಸಿಕ್ಕಾಕೊಂಡಿದ್ನಲ್ಲ ಟೆರರಿಸ್ಟ್, ಕಲ್ ಟೆರರಿಸ್ಟ್, ಅವನ್ನ ಹಿಡ್ಕೊಂಡು ಬರ್ತಾರೆ. ಅದೇ ಟೈಮ್ಗೆ ಬಡೆತವ್ 40 ಜನನು ಸ್ಲೀಪರ್ ಕೋಚ್ ಟೆರರಿಸ್ಟ್ ಗಳು ಅಲ್ಲೇ ಬಂದ್ಬಿಡ್ತವೆ. ಅವ್ರು ಬರೋದಲ್ಲ ಅಂತ ಜೊತೆ ಕತ್ರಿನಾ ಕ್ಯಾಟ್ನು ಹಿಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಕತ್ರಿನಾ ಹೊಟ್ಟೆಗೆ ಒಂದು ಬಾಂಬ್ ಬೇರೆ ಸಿಗಿಸ್ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಕ್ಲಿಕ್ ಮಾಡೋ ಪೆನ್ ತರ ಇರೋ ರಿಮೋಟ್ ಕಂಟ್ರೋಲ್ ಬೇರೆ. ಯಾರಾದ್ರೂ ಏನಾದ್ರು ತರಲೆ ಮಾಡಿದ್ರೆ ಕ್ಲಿಕ್ ಮಾಡ್ಬಿಡ್ತೀನಿ ಬ್ಲಾಸ್ಟ್ ಆಗ್ಬಿಡ್ತದೆ ಅಂತ. ಆಲ್ರೆಡಿ ಈಗ ಟೆರರಿಸ್ಟ್ ಗಳು ಏನ್ ಮಾಡಾರೆ, ಪೊಲೀಸ್ನವ್ರನ್ನೆಲ್ಲ ಹಾಸ್ಟೇಜ್ ಮಾಡ್ಕೊಂಡ್ಬಿಟ್ಟು ಒಂದು ರೂಮ್ ಅಲ್ಲಿ ಕೂಡಾಕ್ಬಿಟ್ಟು ವಿಡಿಯೋ ಮಾಡ್ತಾರೆ. ಬಡೆತವ್ ಟೆರರಿಸ್ಟ್ ಗಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರು ಏನೋ ಗೊತ್ತಿಲ್ಲಪ್ಪ. ಈಗ ಯಾರಪ್ಪ ಸೇವ್ ಮಾಡೋದು ಈ ಪೊಲೀಸ್ನವ್ರನ್ನ? ಇನ್ನೊಂದು ಗೆಸ್ಟ್ ಅಪಿಯರೆನ್ಸ್. ಅಯ್ಯೋ ಸಿಂಗಮ್ ಬಂದ್ರೆ ನಮ್ನೆಲ್ಲ ಹೊಡೆದಾಕ್ ಬಿಡ್ತಾನೆ ಅಂತ ಟೆರರಿಸ್ಟ್ ಏನ್ ಮಾಡ್ತಾನೆ, ಕ್ಲಿಕ್ ಮಾಡೋ ಪೆನ್ ತರ ಇರೋ ಆ ಬಾಂಬ್ ರಿಮೋಟ್ ಕಂಟ್ರೋಲ್ ನ ಕ್ಲಿಕ್ ಮಾಡ್ಬಿಡ್ತಾನೆ. ಅಲ್ಲ ಟಿವಿಲಿ ತೋರಿಸೋ ಬಾಂಬ್ಗಳೆಲ್ಲ ಹೆಂಗಿರ್ತಾವ ಗುರು? ಕ್ಲಿಕ್ ಮಾಡಿದ ತಕ್ಷಣ ಬ್ಲಾಸ್ಟ್ ಹಂಗಿರ್ತಾವ ತಾನೆ? ನೋ, ಇಲ್ಲಿ ಬಾಂಬ್ ಕೂಡ ಸ್ಲೋ ಮೋಷನ್ ಬ್ಲಾಸ್ಟ್ ಆಗೋದು. ಇನ್ಫ್ಯಾಕ್ಟ್ 2 ನಿಮಿಷ ಬೇಕಂತೆ ಈ ಬಾಂಬ್ ಬ್ಲಾಸ್ಟ್ ಆಗಕ್ಕೆ. ಒಂದ್ ಪುಣ್ಯಾತ್ಮ ಬಾಂಬ್ ತಯಾರು ಮಾಡಿರೋನು 2 ನಿಮಿಷದ ಟೈಮರ್ ಕೊಟ್ಬಿಟ್ಟು ಆಮೇಲೆ ಬ್ಲಾಸ್ಟ್ ಆಗಂಗ್ ಮಾಡಿರ್ತಾನಂತೆ ಈ ಬಾಂಬ್ ನ. ಈಗ ಆ ಬಾಂಬ್ ಅನ್ನ ಡಿಫ್ಯೂಸ್ ಮಾಡ್ಬೇಕು, ವರ್ಕ್ ಆಗದೆ ಇರೋ ತರ ನೋಡ್ಕೊಳ್ಬೇಕು. ಸೊ ಎಲ್ಲ ಪೊಲೀಸ್ನವರು ಡಿಶುಮ್ ಅಂತ ಫೈಟ್ ಮಾಡಕ್ ಶುರು ಮಾಡ್ತಾರೆ. ಆ ಸಿಂಗಮ್ ಅಂತೂ ಕೇಳಂಗೆ ಇಲ್ಲ, ಓಪನ್ ಜಾಗದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಒಂದೇ ಕೈಯಲ್ಲಿ ಶೂಟಿಂಗು. ಸೊ ಸಿಂಗಮ್ಮು, ಸೂರ್ಯವಂಶಮು, ಸಿಂಬಮ್ಮು ಎಲ್ಲರೂ ಸೇರ್ಕೊಂಡು ಸ್ಲೋ ಮೋಷನ್, ಫಾಸ್ಟ್ ಮೋಷನ್ ಎಲ್ಲ ಮೋಷನ್ ಗಳಲ್ಲಿ ಫೈಟ್ ಮಾಡ್ಬಿಟ್ಟು ಬಾಂಬ್ ಅನ್ನ ಡಿಫ್ಯೂಸ್ ಮಾಡ್ಬೇಕು ಅಂತ ಹೋಗ್ತಾರೆ. ಫೈನಲಿ ಬಾಂಬ್ ನ ಡಿಫ್ಯೂಸ್ ಮಾಡಕ್ಕಾಗಲ್ಲ, ಸೊ ಕಳಿಸ್ಬಿಟ್ಟು ದೂರ ಎಸ್ಬಿಡ್ತಾರೆ. ದೂರ ಹೋಗಿ ಬ್ಲಾಸ್ಟ್ ಆಗುತ್ತೆ. ಈಗ 3 ಜನ
ಎಲ್ಲರೂ ಸೇರ್ಕೊಂಡು ಎಲ್ಲರನ್ನ ಫೈಟ್ ಮಾಡೋಣ ಅಂತ ಹೊರಗಡೆ ಬರ್ತಾರೆ. ಅಲ್ಲ ಇವ್ರು 3 ಜನ ಪೊಲೀಸ್ ಆಫೀಸರ್ಗಳು ಅದಕ್ಕೆ ಫೈಟ್ ಮಾಡಕ್ಕೆ ಅಂತ ಬರ್ತಾವ್ರೆ. ಅವ್ರ ಹಿಂದೆ ಆ ಕ್ಯಾಟ್ ಹಾಕ್ ಬರ್ತದೆ ಅಂತ ಗೊತ್ತಾಗ್ಲಿಲ್ವಲ್ಲ. ನೀವು ಎಲ್ಲರೂ ಸೇರ್ಕೊಂಡು ಸ್ಲೀಪರ್ ಕೋಚ್ ಟೆರರಿಸ್ಟ್ ಗಳಿಗೆ ಚೆನ್ನಾಗಿ ಹೊಡಿತಾರೆ, ಹೊಡೆದು ಅಣಗಾಯಿ ನೀರ್ಗಾಯಿ ಮಾಡಿ ಬಿಸಾಕ್ತಾರೆ. ಹಂಗೂನು ಅವ್ರ ದೂರಾಂಗಾರ ಕಡಿಮೆ ಆಗಿರೋಲ್ಲ, ಏನೇನೋ ಡೈಲಾಗ್ ಹೇಳಕ್ ಶುರು ಮಾಡ್ತಾರೆ. ನನ್ನ ಮಕ್ಕಳ ಎಷ್ಟೋ ಗಾಂಚಲಿ ಮಾಡ್ತೀರಾ ಅಂತ. ಆಗ ಸಿಂಗಮು ಸೂರ್ಯವಂಶಮು ಸಿಂಬಂಗೆ ಕೋಪ ಬಂದ್ಬಿಡುತ್ತೆ, ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾರೆ ಎಲ್ಲಾರ್ಗೂ. ಅಲ್ಲಿಗೆ ಸೂರ್ಯವಂಶಿ ಮೂವಿ ಮುಗ್ಯತ್ತೆ. ಮೂವಿ ನೆಟ್ಫ್ಲಿಕ್ಸ್ ನಲ್ಲಿ ಇದೆ, ನೋಡೋಕೆ ಇಷ್ಟ ಆದ್ರೆ ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಿಸ್ತು ಅಂತ ಕಮೆಂಟ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ.